ನಮಸ್ಕಾರ ವಿಶೇಷನ್. ಇವತ್ತು ನಾವು ಇಂಟ್ರೊಡಕ್ಷನ್ ಟು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್, ಗ್ಯಾನ್ ಮತ್ತೆ ಜನರೇಟಿವ್ ಪ್ಯಾಸಿವ್ ಮಾಡೆಲ್ಸ್ ಅನ್ನ ನೋಡೋಣ. ಏನಿದು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂದ್ರೆ? ಇದು ಒಂದು ರಿವಾರ್ಡ್ ಬೇಸ್ಡ್ ಲರ್ನಿಂಗ್. ಈ ರಿವಾರ್ಡ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ, ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ಏನಾಗುತ್ತೆ, ನಾವು ಯಾವುದೇ ಏಜೆಂಟ್ ಅನ್ನ ನಾವು ಟ್ರೈನ್ ಮಾಡಬೇಕಾದ್ರೆ ಅದಕ್ಕೆ ಸರ್ಟನ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಕ್ರಿಯೇಟ್ ಮಾಡುವಾಗ ಇದೊಂದು ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಈ ಏಜೆಂಟ್ ಅನ್ನ ಟ್ರೈನ್ ಮಾಡ್ತಾ ಇದ್ದೀನಿ. ಏನ್ ಟ್ರೈನ್ ಮಾಡ್ತಾ ಇದ್ದೀನಿ? ಬೇಸ್ಡ್ ಆನ್ ಸಮ್ ಎನ್ವೈರನ್ಮೆಂಟ್. ಈ ಎನ್ವೈರನ್ಮೆಂಟ್ ತಕ್ಕ ಹಾಗೆ ಇದು ನನಗೆ ಆಕ್ಷನ್ ಕೊಡುತ್ತೆ. ಈ ಆಕ್ಷನ್ ತಕ್ಕ ಹಾಗೆ ಆಕ್ಷನ್ ಪಾಸಿಟಿವ್ ಆಗಿದ್ರೆ ನಾನು ರಿವಾರ್ಡ್ ಕೊಡ್ತೇನೆ, ಆಕ್ಷನ್ ನೆಗೆಟಿವ್ ಆಗಿದ್ರೆ ನಾನು ಪೆನಾಲ್ಟಿ ಕೊಡ್ತೇನೆ. ಸೊ ಅದ್ರ ಬೇಸ್ ಮೇಲೆ ಈ ಏಜೆಂಟ್ ನನಗೆ ಫುಲ್ಲಿ ಟ್ರೈನ್ ಆಗುತ್ತೆ. ಓಕೆ, ಇಲ್ಲಿ ರೈಟ್ ಸೈಡ್ ನೋಡ್ತಾ ಇದೀರಲ್ಲ, ಇದು ಬಿಫೋರ್ ಕಂಡೀಷನಿಂಗ್. ಇಲ್ಲಿ ಏನಾಗುತ್ತೆ, ನಾನು ಎಕ್ಸಾಂಪಲ್ ಕೊಡೋದಾದ್ರೆ ಇಲ್ಲಿ ನಾನು ಡೈರೆಕ್ಟ್ ಆಗಿ ಫುಡ್ ಕೊಡ್ತೇನೆ, ಅದೇನ್ ಮಾಡುತ್ತೆ? ಸ್ಯಾಲಿವೇಟ್ ಮಾಡುತ್ತೆ. ಓಕೆ, ಸೊ ಅದೇ ನಾನು ಬೆಲ್ ಬಾರಿಸಿದ್ರೆ ಇದು ಸ್ಯಾಲಿವೇಟ್ ಮಾಡಲ್ಲ. ಯಾಕೆ? ಅದಕ್ಕೆ ಬೆಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ನಾನೇನ್ ಮಾಡ್ಬೇಕೀಗ, ನಾನು ಬೆಲ್ ಬಾರಿಸಿದಾಗೆಲ್ಲ ಅದು ಸ್ಯಾಲಿವೇಟ್ ಮಾಡಬೇಕು. ಆ ತರ ನಾನು ಅದನ್ನ ಟ್ರೈನ್ ಮಾಡಬೇಕು. ಸೊ ಇದು ನನಗೆ ಏಜೆಂಟ್, ಇದು ನನಗೆ ಎನ್ವೈರನ್ಮೆಂಟ್. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೇಗೆ? ನಾನು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದಾಗ ಆ ಆಕ್ಷನ್ಗೆ ಇದು ಕರೆಕ್ಟ್ ಆಗಿ ಆಕ್ಷನ್ ಕೊಟ್ರೆ, ಅಂದ್ರೆ ಕರೆಕ್ಟ್ ಆಗಿ ಸ್ಯಾಲ್ಯುವೇಟ್ ಮಾಡಿದ್ರೆ ನಾನು ಅದಕ್ಕೆ ರಿವಾರ್ಡ್ ಕೊಡ್ತೇನೆ. ಸೊ ಯಾವಾಗ ಅದು ಸ್ಯಾಲ್ಯುವೇಟ್ ಮಾಡುತ್ತೆ ಅವಾಗ ನಾನು ರಿವಾರ್ಡ್ ಕೊಡ್ತೇನೆ. ಸೊ ಫಸ್ಟ್ ಟೈಮ್ ನಾನು ಏನ್ ಮಾಡ್ತೇನೆ, ರಿವಾರ್ಡ್ ಕೊಟ್ಟು ಬೆಲ್ ಬಾರಿಸ್ತೇನೆ. ಸೊ ಆಗ ನನಗೇನ್ ಮಾಡುತ್ತೆ, ಅದು ಸ್ಯಾಲ್ಯುವೇಟ್ ಮಾಡುತ್ತೆ. ಆಮೇಲೆ ನಾನು ಏನ್ ಮಾಡ್ತೇನೆ, ಸುಮ್ನೆ ಬೆಲ್ ಬಾರಿಸ್ತೇನೆ. ಎಲ್ಲ ಕಂಡೀಷನ್ ಆದ್ಮೇಲೆ ಸುಮ್ನೆ ಬೆಲ್ ಬಾರಿಸಿದ್ರು ಅದಕ್ಕೇನ್ ಅನ್ಸುತ್ತೆ, ನಾನು ಏನೋ ರಿವಾರ್ಡ್ ಕೊಡ್ತೀನಿ ಅಂತ ಅದು ಸ್ಯಾಲ್ಯುವೇಟ್ ಮಾಡುತ್ತೆ, ಅಂದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡುತ್ತೆ. ಸೊ ಇದನ್ನ ನಾವು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಹೇಳ್ತೀವಿ. ಯಾಕೆ ರಿವಾರ್ಡ್ ಬೇಸ್ಡ್ ಅಂತ ಹೇಳಿದೆ? ಯಾಕಂದ್ರೆ ಅದು ಯಾವಾಗ ನನಗೆ ಸ್ಯಾಲ್ಯುವೇಟ್ ಮಾಡುತ್ತೋ ಅವಾಗ ನಾನು ರಿವಾರ್ಡ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಅದು ರಿವಾರ್ಡ್ ಬೇಸ್ಡ್. ಮುಂದೆ ಈ ಜನರೇಟಿವ್ ಅಡ್ವರ್ಸಲ್ ನೆಟ್ವರ್ಕ್ಸ್ ಅಂತ ಬರುತ್ತೆ, ನಾವು ಏನ್ ಗ್ಯಾನ್ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಗ್ಯಾನ್ ಅಲ್ಲಿ ಏನಾಗುತ್ತೆ, ನಮಗೆ ಒಂದು ಜನರೇಟರ್ ಇರುತ್ತೆ, ಒಂದು ಡಿಸ್ಕ್ರಿಮಿನೇಟರ್ ಇರುತ್ತೆ. ಇದರಲ್ಲಿ ಏನಿರುತ್ತೆ, ನಾವು ಒಂದಿಷ್ಟು ಸ್ಯಾಂಪಲ್ಸ್ ಕೊಡ್ತೀವಿ. ಈ ಸ್ಯಾಂಪಲ್ಸ್ ರಿಯಲ್ ವ್ಯಾಲ್ಯೂ ಇರುತ್ತೆ. ಈ ಡಿಸ್ಕ್ರಿಮಿನೇಟರ್ ಏನ್ ಮಾಡ್ಬೇಕು, ನಾನು ಜನರೇಟರ್ ಏನ್ ಜನರೇಟ್ ಮಾಡ್ತಾ ಇದೆಯಲ್ಲ ಅದ್ರ ಎರಡರ ನಡುವೆ ಇದು ಒರಿಜಿನಲ್ ಫೇಕ್ ಅಂತ ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿ ನನಗೆ ಔಟ್ಪುಟ್ ಕೊಡಬೇಕು. ಓಕೆ, ಇಷ್ಟು ಗ್ಯಾನ್ ಹೇಗ್ ವರ್ಕ್ ಆಗುತ್ತೆ ಅಂತ, ಅಂದ್ರೆ ಯಾತಕ್ಕಾಗಿ ಬಳಸ್ತೀವಿ. ಸೊ ಇದ್ರಲ್ಲಿ ನೀವೇನ್ ನೋಡ್ತಾ ಇದೀರಾ, ಜನರೇಟರ್ ನೋಡ್ತಾ ಇದೀರಾ ಮತ್ತೆ ಡಿಸ್ಕ್ರಿಮಿನೇಟರ್ ನೋಡ್ತಾ ಇದೀರಾ. ಈ ಡಿಸ್ಕ್ರಿಮಿನೇಟರ್ ಕೆಲಸ ಏನು? ಕರೆಕ್ಟ್ ಆಗಿ ಔಟ್ಪುಟ್ ಕೊಡ್ಬೇಕು. ಏನಂತ ಔಟ್ಪುಟ್ ಕೊಡ್ಬೇಕು? ಐದರ್ ರಿಯಲ್ ಆರ್ ಫೇಕ್ ಅಂತ. ಇಲ್ಲಿ ನಾನು ಎಕ್ಸಾಂಪಲ್ ನೋಡ್ತಾ ಇದ್ದೀನಲ್ಲ, ಇಫ್ ರಿಯಲ್ ಇದ್ರೆ ರಿಯಲ್ ಅಂತ ಕೊಡ್ಬೇಕು, ಜನರೇಟರ್ ಜನರೇಟ್ ಮಾಡಿದ್ದು ಫೇಕ್ ಇದ್ರೆ ಫೇಕ್ ಅಂತ ಔಟ್ಪುಟ್ ಕೊಡ್ಬೇಕು. ಸೊ ಇದು ಹೇಗ್ ವರ್ಕ್ ಆಗುತ್ತೆ ಇಂಟರ್ನಲಿ ಅದ್ ನೋಡೋಣ. ಸೊ ಮೇನ್ ಟಾಸ್ಕ್ ಏನು? ಡಿಸ್ಕ್ರಿಮಿನೇಟರ್ ಡಿಸ್ಕ್ರಿಮಿನೇಟ್ ಮಾಡಬೇಕು, ಜನರೇಟರ್ ಜನರೇಟ್ ಮಾಡಬೇಕು. ಯಾವ ತರ ಜನರೇಟ್ ಮಾಡ್ಬೇಕಂದ್ರೆ, ಈ ಫೇಕ್ ಕೂಡ ರಿಯಲ್ ಆಗಿ ಮ್ಯಾಚ್ ಆಗೋ ಆ ತರ ಇದು ಕ್ರಿಯೇಟ್ ಮಾಡ್ಬೇಕು. ಈ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು ಕನ್ಫ್ಯೂಷನ್ ಆಗುತ್ತೆ. ಈ ಕನ್ಫ್ಯೂಸ್ ಆಗಿ ಇದು ರಾಂಗ್ ಔಟ್ಪುಟ್ ಕೊಡೋ ಸಾಧ್ಯತೆ ಇದೆ. ರಾಂಗ್ ಔಟ್ಪುಟ್ ಕೊಟ್ಟಾಗ ಏನ್ ಮಾಡುತ್ತೆ ಜನರೇಟರ್, ಇಲ್ಲ ಇದು ನೀನ್ ತಪ್ಪು ಹೇಳಿದೆ ಅಂತ ಹೇಳಿ ಅದು ಜನರೇಟರ್ ಡಿಸ್ಕ್ರಿಮಿನೇಟರ್ಗೆ ಹೇಳುತ್ತೆ. ಆಗ ಏನ್ ಮಾಡುತ್ತೆ, ಈ ಜನರೇಟರ್ ಮತ್ತೊಂದು ಫೇಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಫೇಕ್ ಡೇಟಾವನ್ನ ಮತ್ತೆ ಈ ಡಿಸ್ಕ್ರಿಮಿನೇಟರ್ ಮಾಡುತ್ತೆ, ಫೇಕ್ ಅಂತ ಹೇಳುತ್ತೆ. ಹಾಗಾಗಿ ನನಗೆ ಇದರಲ್ಲಿ ಡಿಸ್ಕ್ರಿಮಿನೇಟರ್ ಕೂಡ ಕರೆಕ್ಟ್ ಆಗಿ ಟ್ರೈನ್ ಆಗುತ್ತೆ, ಜನರೇಟರ್ ಕೂಡ ಕರೆಕ್ಟ್ ಆಗಿ ಟ್ರೈನ್ ಆಗುತ್ತೆ. ಸೊ ಇದರಲ್ಲಿ ಎರಡು ಅಡ್ವಾಂಟೇಜ್. ಇಂಟರ್ನಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ನಮ್ಗೆ ಗೊತ್ತು. ಈ ಜನರೇಟರ್ ಜನರೇಟ್ ಮಾಡಿದಾಗ ಡಿಸ್ಕ್ರಿಮಿನೇಟರ್ ರಿಯಲ್ ಅಥವಾ ಫೇಕ್ ಅಂತ ಹೇಳಬೇಕು. ಈ ಉದಾಹರಣೆಯಲ್ಲಿ ನೋಡಿ, ಈ ಚೈನ್ಸ್ ಅನ್ನ ನೋಡ್ತಾ ಇದೀವಲ್ಲ, ಇದು ರಿಯಲ್ ಚೈನ್ಸ್. ಈ ಜನರೇಟರ್ ಏನ್ ಮಾಡುತ್ತೆ, ಫೇಕ್ ಚೈನ್ಸ್ ಅನ್ನ ಜನರೇಟ್ ಮಾಡುತ್ತೆ, ಜನರೇಟ್ ಮಾಡಿ ಇಲ್ಲಿ ಕೊಡುತ್ತೆ. ಇವೆಲ್ಲ ಬರೋದು ಫೇಕ್, ಇಲ್ಲಿ ಬರೋದು ರಿಯಲ್. ಓಕೆ, ಸೊ ಈ ಜನರೇಟೆಡ್ ಇಮೇಜಸ್ ಅಲ್ಲಿ ಫೇಕ್ ಕೊಟ್ರೆ ಇದು ಫೇಕ್ ಅಂತ ಹೇಳಬೇಕು. ಸಪೋಸ್ ಫೇಕ್ ಅಂತ ಹೇಳೋದ್ರಲ್ಲಿ ಫೇಲ್ ಆಗಿ ಅಥವಾ ರಿಯಲ್ ಅಂತ ಹೇಳ್ತು ಅನ್ಕೊಳ್ಳಿ. ಈ ರಿಯಲ್ ಅಂತ ಹೇಳಿದಾಗ ಏನ್ ಮಾಡುತ್ತೆ, ಈ ಜನರೇಟರ್ ಆ ಫೀಡ್ಬ್ಯಾಕ್ ಅನ್ನು ತಗೊಳುತ್ತೆ. ಫೀಡ್ಬ್ಯಾಕ್ ತಗೊಂಡು ಇದಕ್ಕೆ ಪ್ರಾಪರ್ ಆಗಿ ಟ್ರೈನ್ ಮಾಡುತ್ತೆ, ಇಲ್ಲ ಇದು ಫೇಕ್ ನಾನು ಕೊಟ್ಟಿದ್ದು ಅಂತ ಹೇಳುತ್ತೆ. ಸೊ ಹಾಗಾಗಿ ಡಿಸ್ಕ್ರಿಮಿನೇಟರ್ ಏನ್ ಮಾಡುತ್ತೆ, ಅದು ಕ್ಯಾಪಬಿಲಿಟಿ ಬೆಳೆಸ್ಕೊಳುತ್ತೆ. ಏನನ್ನ? ಫೇಕ್ ಮತ್ತೆ ರಿಯಲ್ ನಡುವೆ ಅಂತರ ಏನು
ಅದು ಯಾವ ತರ ಫೇಕ್ ಅಂತ ಹೇಳ್ಬೇಕು, ಯಾವ ತರ ಡೇಟಾ ಬಂದಾಗ ಫೇಕ್ ಅಂತ ಹೇಳ್ಬೇಕು ಅಂತ ಇದು ಕರೆಕ್ಟ್ ಆಗಿ ಟ್ರೈನ್ ಆಗುತ್ತೆ. ಹಾಗೆ ಜನರೇಟರ್ ಟ್ರೈನ್ ಆಗುತ್ತೆ, ಈ ಡಿಸ್ಕ್ರಿಮಿನೇಟರ್ಗೆ ಯಾವ ತರ ನಾನು ಕನ್ಫ್ಯೂಷನ್ ಮಾಡಬೇಕು ಅಂತ ಈ ಜನರೇಟರ್ ರೆಡಿ ಆಗುತ್ತೆ. ಸೊ ಈ ಮೂಲಕ ನಾವು ಇದನ್ನ ಟ್ರೈನ್ ಮಾಡಬಹುದು, ಎರಡು ಜನರೇಟರ್ ಮತ್ತೆ ಡಿಸ್ಕ್ರಿಮಿನೇಟರ್. ಇಲ್ಲಿ ನಮಗೆ ಯೂಶುವಲಿ ನಾವೇನ್ ಮಾಡ್ತೀವಿ, ನ್ಯೂರಲ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನ್ಯೂರಲ್ ನೆಟ್ವರ್ಕ್ ಯೂಸ್ ಮಾಡಿ ಎರಡರದ್ದು ಪರ್ಫಾರ್ಮೆನ್ಸ್ ಫುಲ್ಲಿ ಬೆಟರ್ ಆಗೋ ಹಾಗೆ ನಾವು ಅದನ್ನ ಹೈ ಕ್ವಾಲಿಟಿ ಏನೋ ಅಕ್ಯುರಸಿ ಬರುತ್ತೆ. ಸೊ ಇದಿಷ್ಟು ಗ್ಯಾನ್ ಬಗ್ಗೆ. ಇನ್ನು GPM ಅಂತ ಬರುತ್ತೆ, ಅಂದ್ರೆ ಜನರೇಟಿವ್ ಪ್ಯಾಸಿವ್ ಮಾಡೆಲ್ಸ್. ನೀವು ಹಿಂದೆ ನೋಡಿದ್ರಲ್ಲ, ಅಲ್ಲಿ ಏನಾಗುತ್ತೆ, ಜನರೇಟರ್ ಜನರೇಟ್ ಮಾಡುತ್ತೆ, ಡಿಸ್ಕ್ರಿಮಿನೇಟ್ ಮಾಡುತ್ತೆ. ಬಟ್ ಇಲ್ಲಿ ಆ ತರ ಯಾವುದೇ ತರದ ಫೀಡ್ಬ್ಯಾಕ್ ಇರೋದಿಲ್ಲ. ಇದು ಕೂಡ ಸಿಮಿಲರ್ ಕೆಲಸ ಮಾಡುತ್ತೆ, ಬಟ್ ಇಲ್ಲಿ ಯಾವುದೇ ತರ ಫೀಡ್ಬ್ಯಾಕ್ ಇರೋದಿಲ್ಲ. ಇದೇನ್ ಮಾಡುತ್ತೆ, ಇನ್ಬಿಲ್ಟ್ ಏನೇನ್ ಡೇಟಾ ಸೆಟ್ ಇದೆಯಲ್ಲ ಆಲ್ರೆಡಿ ಆಗಿದ್ದು, ಅದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಯಾವ ತರ ನಾನು ನೆಕ್ಸ್ಟ್ ಸ್ಯಾಂಪಲ್ ಅನ್ನ ಕೊಡಬೇಕು ಅಂತ ನೋಡುತ್ತೆ. ಈ ಉದಾಹರಣೆ ನೋಡ್ತಿದ್ರಲ್ಲ, ಈ AI ಏನ್ ಮಾಡ್ತಾ ಇದೆ, ಇದು ಬೇಸ್ಡ್ ಆನ್ ಪ್ರೀವಿಯಸ್ ಅಂದ್ರೆ ಹಿಂದೆ ಆಗಿರೋ ಸನ್ನಿವೇಶಗಳು, ಘಟನೆಗಳನ್ನ ನೋಡ್ಕೊಂಡು ಮುಂದೆ ಯಾವ ತರ ಸ್ಟೆಪ್ ಇಡಬೇಕು ಅಂತ ನೋಡುತ್ತೆ. ಓಕೆ, ಸೊ ಈ ಉದಾಹರಣೆಯಲ್ಲಿ ಈ ನಮ್ಮ AI ಚೆಸ್ ಗೇಮ್ ಆಡ್ತಾ ಇದೆ. ಈ ಚೆಸ್ ಗೇಮ್ ಅಲ್ಲಿ ನೋಡ್ತಾ ಇದಾರಲ್ಲ, ಹಿಂದೆ ಒಂದಿಷ್ಟು ಸೋತಿರ್ಬೋದು, ಆ ಸೋತಿದ್ದನ್ನ ಇದು ಮೆಮೊರಿಲಿ ಇಟ್ಕೊಂಡು ನೆಕ್ಸ್ಟ್ ಯಾವ ತರ ಮೂವ್ಮೆಂಟ್ ಮಾಡಿದ್ರೆ ಅದು ನನಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇದೆಲ್ಲ ಕಲ್ತ್ಕೊಂಡಿರುತ್ತೆ. ನೀವು ಇದನ್ನೆಲ್ಲ ಅನುಭವಿಸಿರ್ತೀರಲ್ಲ ಆನ್ಲೈನ್ ಚೆಸ್ ಗೇಮ್ ಆಡುವಾಗ. ಸೊ ವಿತ್ ಕಂಪ್ಯೂಟರ್ ಆಡುವಾಗ ಏನ್ ಮಾಡುತ್ತೆ, ಅದು ವಿತ್ ಸಮ್ ಪ್ರೀ ಡಿಟರ್ಮೈನ್ಡ್ ಡೇಟಾ ಸೆಟ್ ಯೂಸ್ ಮಾಡಿ ನಿಮಗೆ ಸಹಾಯ ಮಾಡುತ್ತೆ. ಮುಂದೆ ಹೆಂಗ್ ಆಡ್ಬೇಕು ಅದರದ ಎಲ್ಲ ಸ್ಟ್ರಾಟಜಿ ಯೂಸ್ ಮಾಡಿ ಬರುತ್ತೆ. ಸೊ ಇದರಲ್ಲಿ ನಮಗೆ ಮೇನ್ಲಿ ಏನಿರುತ್ತೆ, ಒಂದು ಜನರೇಟರ್ ಇರುತ್ತೆ, ಓಕೆ, ಒಂದು ಡಿಸ್ಕ್ರಿಮಿನೇಟರ್ ಇರುತ್ತೆ. ಬಟ್ ಇದರಲ್ಲಿ ಮೇನ್ಲಿ ನಾವೇನ್ ಹೇಳ್ತೀವಿ, ವೇರಿಯೇಷನಲ್ ಆಟೋ ಡಿಕೋಡರ್ ಅಂತ ಹೇಳ್ತೀವಿ, ಒಂದು ಆಟೋ ರಿಗ್ರೆಸಿವ್ ಮಾಡೆಲ್ ಅಂತ ಹೇಳ್ತೀವಿ. ಈ ವೇರಿಯೇಷನಲ್ ಆಟೋ ಎನ್ಕೋಡರ್ ಏನ್ ಮಾಡುತ್ತೆ, ಇದು ನಮಗೆ ಎಲ್ಲಾ ಡೇಟಾವನ್ನ ರೆಪ್ರೆಸೆಂಟ್ ಮಾಡಿರ್ತೀವಲ್ಲ, ಆ ಡೇಟಾವನ್ನ ಯೂಸ್ ಮಾಡಿ ನ್ಯೂ ಡೇಟಾ ಜನರೇಟ್ ಮಾಡ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಈ ಆಟೋ ರಿಗ್ರೆಸಿವ್ ಮಾಡೆಲ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಬೇಸ್ಡ್ ಆನ್ ದ ಮಾಡೆಲ್ ಅದು ಯಾವ ತರ ಕಂಡೀಷನಲ್ ಪ್ರಾಬಬಿಲಿಟಿ ಇದೆ ಅಂತ ನೋಡ್ತೀವಿ. ಓಕೆ, ಅಂದ್ರೆ ಯಾವ ತರ ಸಂಭವನೀಯತೆ ಇರುತ್ತಂತ ನೋಡ್ತೀವಿ. ಇದು ಏನಿದು, ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಡೇಟಾ ಎಲ್ಲವನ್ನು ಯೂಸ್ ಮಾಡಿ ಮುಂದೆ ನ್ಯೂ ಡೇಟಾವನ್ನ ತಗೊಂಡು ನಾವು ಅದನ್ನ ಕಂಡೀಷನಲ್ ಪ್ರಾಬಬಿಲಿಟಿಯಲ್ಲಿ ನೋಡ್ಕೊಂತೀವಿ. ಸೊ ಇದೇನ್ ಮಾಡುತ್ತೆ, ನಮಗೆ ಅಟ್ ಲಾಸ್ಟ್ಲಿ ನಮಗೆ ಸಿಕ್ವೆನ್ಷಿಯಲ್ ಜನರೇಷನ್ ಆಫ್ ಡೇಟಾವನ್ನ ನಮಗೆ ಔಟ್ಪುಟ್ ಆಗಿ ಕೊಡುತ್ತೆ. ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಔಟ್ಪುಟ್ ಕೊಡ್ತಾ ಇರುತ್ತೆ ಬೇಸ್ಡ್ ಆನ್ ಪ್ರೀವಿಯಸ್ ಎಕ್ಸಾಂಪಲ್ಸ್. ಇಷ್ಟು ಗೆಳೆಯರ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ನೋಡೋಣ. ಅಲ್ಲಿವರೆಗೂ ಧನ್ಯವಾದ.